ಎಲ್ಲರಿಗೂ ನಮಸ್ಕಾರ. ಶಿರಾ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಸೋರೆಕುಂಟೆ ಗ್ರಾಮದಲ್ಲಿ ನಿನ್ನೆ ಆಕಸ್ಮಿಕವಾಗಿ 3 ಗುಡಿಸಲಿಗೆ ಬೆಂಕಿ ತಗಲಿ ಭಸ್ಮವಾಗಿದ್ದ ಕಾರಣ ವಿಜಯಘೋಷ ವಾಹಿನಿ ವರದಿ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಈ ವರದಿಯನ್ನು ಗಮನಿಸಿ ಸಮಾಜ ಸೇವಕರಾದ ಲಿಂಗದಹಳ್ಳಿ ಚೇತನ್ ಕುಮಾರ್ ಅವರು ಕರೆ ಮಾಡಿ ಅಲ್ಲಿನ ವಿಚಾರಗಳನ್ನು ಆಹ್ವಾನ ಮಾಡಿ ಸಾಯಂಕಾಲವೇ ಅವರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡುವುದರ ಮುಖ್ಯರಣ ಮಾನವೀಯತೆ ಮೆರೆದರು. ಅವರಿಗೆ ಬೇಕಾಗಿರುವ ದಿನಸಿ ಪದಾರ್ಥಗಳನ್ನು ಹಾಗೂ ಕೈಲಾದ ಧನ ಸಹಾಯವನ್ನು ಮಾಡಿ ಸಾರ್ಥಕತೆಯನ್ನ ಮೆರೆದರು. ಒಂದ್ ದಿನಕ್ಕೆ ಅದೇ ಅಲ್ಲಿಂದ ಇಲ್ಲಿ ಟಚ್ ಆಗಿ ಅಲ್ಲ, ಗುಡಿಸಲು ಮುಕ್ತ ಅಂತಾರೆ ಈ ದೇಶದಲ್ಲಿ. ಗುಡಿಸಲು ಮುಕ್ತ ಯಾವಾಗ ಆಗುತ್ತೆ? 3 ಗುಡಿಸಲು ಇಲ್ಲೇ ಇದಾವಲ್ಲ ಸರ್. ಇಲ್ಲಿನ ಒಲೆ ಐತೆ, ಬಟ್ಟೆ ಇದೆ, ಸೀರೆ ಇದೆ, ಅಕ್ಕಿ ಮತ್ತೆ ಅವೆಲ್ಲ ಕೊಟ್ಬಿಟ್ರಿ. ಅವ್ರು ಕೊಡಿ, ಅವ್ರಿಗೆ ಕೊಡಿ. ಅವ್ರು ಇನ್ನೊಬ್ರು ಅಕ್ಕಿ ಈ ಕಡೆ ಬರ್ರಿ ಸ್ವಲ್ಪ ಪರವಾಗಿ ಯಾರು ಇಲ್ವನಪ್ಪ, ಕಮಕ ಆಗಲ್ಲ. ಅದೊಂದು ಪ್ಯಾಕೆಟ್ ಅಕ್ಕಿ ಕೊಟ್ಬಿಟ್ರೆ. ಕಿರಣ್, ಕ್ಯಾದಿಗುಂಟೆ, ಮಣಿ ಅವರು, ಪವನ್ ಇವರೆಲ್ಲರೂ ಬಂದವ್ರೆ. ಇಲ್ಲಿ ನಮ್ಮ ಒಂದು ಏನು ಕೆಲಸ ಅಂದರೆ ಸಮಾಜ ಸೇವೆಗೆ ನಿಮ್ಗೇನಾದರೂ ಒಂದು ಸ್ವಲ್ಪ ತೊಂದರೆ ಆಗಿದೆ ಅಂದರೆ ನಮ್ಮ ತಂಡ ಏನಾಗ್ತದೆ ಪರಿಗಣಿಸಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು. ಕಲಾವತಿಯವರು, ಸೋರೆಕುಂಟೆ ಕಲಾವತಿ ಮತ್ತು ಕಲೀಮು, ಚಲಪತಿ ಅವ್ರ ಮನೆ ಗುಡಿಸ್ಲುಗಳು ಸುಟ್ಟೋಗಿವೆ ಅಂತೇಳಿ ನನಗೆ ಮಾಹಿತಿ ಬಂತು. ಆ ಮಾಹಿತಿ ಪ್ರಕಾರ ನಾವು ನಮ್ಮ ಸೋಡ ಈರಣ್ಣವರು, ಕಿರಣ್ ಕುಮಾರ್, ಮಣಿ ಯುವರಾಜ್ ಎಲ್ಲ ಮಾತಾಡ್ತಾ ಇದ್ವಿ. ಹಂಗೆ ನಮ್ಮ ಚನ್ನನಕೋಟೆ ಕೃಷ್ಣಪ್ಪನವ್ರು ಬಂದರು, ಗ್ರಾಮ ಪಂಚಾಯತಿ ಮೆಂಬರು ಇನಾಮ್ಗಳ್ಳಿ ಶಿವಣ್ಣವ್ರು ಬಂದರು, ನಮ್ಮ ಶ್ರೀನಿವಾಸ್ ಅವ್ರು ಬಂದರು. ಹಿಂಗೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಹೋಗಿ ಬರಬೇಕು ಅನ್ನಿಸ್ತು. ಅದನ್ನ ನೋಡಿ ನಮ್ಮ 3 ಗುಡಿಸಲು ಸುಟ್ಟಿರೋದು ನೋಡಿ ನಿಮ್ಮ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಅವಲೋಕನ ಮಾಡ್ಕೊಂಡು ನಮ್ಮ ಮನಸ್ಸಿನಲ್ಲಿ ಈ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಕೈಲಾದ ನಮ್ಮ ಸೇವೆ ಮತ್ತು ನಮ್ಮ ಸಮಾಜ ಸೇವೆ, ನಮ್ಮ ತಂಡದ ಕರ್ತವ್ಯ ಏನಂದರೆ ಎಲ್ಲಾದರೂ ಸಮಸ್ಯೆ ಆಗಿದೆ ಅಲ್ಲಿಗೆ ಹೋಗಿ ನಮ್ಮ ಕೈಲಾಗಿರೋದು ಮಾಡಿಬರ್ತೀವಿ. ನಮ್ಗೆ ಯಾವುದೇ ರಾಜಕೀಯ ಮತ್ತು ಇವುಗಳ ಹಿನ್ನೆಲೆ ನಮ್ದಿಲ್ಲ. ರಾಜಕೀಯಕ್ಕೋಸ್ಕರ ನಾವು ಇಲ್ಲಿಗೆ ಬರಲ್ಲ ಮತ್ತು ನನ್ನ ವ್ಯಾಪ್ತಿ ಪ್ರದೇಶನೂ ಅಲ್ಲ. ಆದರೆ ಈ ಶಿರಾ ತಾಲೂಕು ನನ್ನ ಹುಟ್ಟೂರು ಅನ್ನೋದು ಕರ್ನಾಟಕದ ಕನ್ನಡಿಗ ಮತ್ತು ನಾವು ಊರಿನಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ನಾವು ಕನ್ನಡಿಗರಿಗೆ ನಮ್ಮ ಕೈಲಾದ ಸೇವೆ ಮಾಡ್ಕೊಂಡು ಹೋಗೋಣ ಅನ್ನೋದು ನನ್ನ ಉದ್ದೇಶ. ಆದ್ದರಿಂದ ಇವತ್ತಿನ ಈ ಒಂದು ರಾತ್ರಿ ಈ ಸಮಯದಲ್ಲಿ ಬಂದಿದ್ದು ಕಲಾವತಿಯವರ ದಾರುಣ ಸ್ಥಿತಿ ನೋಡಿ ಅವರ ಮನೆಗೆ ಒಡವೆ ವಸ್ತು ಎಲ್ಲ ಸುಟ್ಟೋಗಿದ್ದಾವೆ ಅನ್ನೋದು ಗೊತ್ತಾಯಿತು. ಆ ಗುಡಿಸ್ಲಿನಾಗ ಇನ್ನೆಷ್ಟು ಇಟ್ಟಿರ್ತಾರೆ, ದವಸ ಧಾನ್ಯಗಳು ಸುಟ್ಟೋಗಿದ್ದಾವಂತೆ. ಇಂಥ ಒಂದು ಕರುಣಾಜನಕ ಸ್ಥಿತಿ ಈ ಒಂದು ನಮ್ಮ ಶಿರಾ ತಾಲೂಕಿನಲ್ಲಿ ನಡೆದಿದೆ. ನಮ್ಮ ಗುಡಿಸಲು ಮುಕ್ತವನ್ನು ಮಾಡಬೇಕು ಅಂತ ನಾನು ಶಿರಾ ತಾಲೂಕಿನ ಶಾಸಕರಲ್ಲಿ ನಾನು ಈ ಮೂಲಕ ಪ್ರಾರ್ಥಿಸ್ಕೊಂತೀನಿ. ಕಾರಣ ಏನಂದರೆ ಇಲ್ಲಿನ 3 ಗುಡಿಸಲು ಸುಟ್ಟೋಗ್ಯವಲ್ಲ, ಇವತ್ತಿನ ಪರಿಸ್ಥಿತಿ ಅವ್ರದ್ದೇನಾಗಿದೆ, ಮನೆಗಿನೇ ಅವ್ರದ್ದೇನೂ ಇಲ್ಲ. ಒಂದು ಇಂಥ ಪರಿಸ್ಥಿತಿಗೆ ತಿಪ್ಪೇಸ್ವಾಮಿ ಆದಂಥ PDO ಅವ್ರು ಬಂದೋಗಿದ್ದಾರಂತೆ. ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕಂದರೆ ಯಾವುದೇ ಅಧಿಕಾರಿ ತಕ್ಷಣಕ್ಕೆ ಬಂದೋಗಿರೋ, ನಾನು ಇಲ್ಲಿನವರೆಗೂ ಭೇಟಿ ನೀಡಿದ್ದೀನಿ, ಅಲ್ಲಿ ಯಾವವರು ಕೂಡ ಹೋಗಿರಲ್ಲ. ಇವತ್ತು ಸೆಕ್ರೆಟರಿಗಳು ಬಂದವರಂತೆ, ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಮ್ಮ ಮೂಲಕ. ನಾನು RI ಬಂದಿದ್ದಾರೆ, RIಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ ಈ ಮೂಲಕ. ಕಂದಾಯ ಇಲಾಖೆ ಕೂಡ ಚುರುಕಾಗಿದೆ ಕೆಲವೊಂದು ಕಡೆ ಅನ್ನೋದು ಮಾಹಿತಿಯಾಗಿದೆ. ಫೈರಿಂಗ್ನವರು ಬಂದಿದ್ದಾರೆ. ಈಗ ನಾವು ನಮ್ಮ ಸಮಾಜ ಸೇವೆ ಒಂದು ತಂಡದ ಮೂಲಕ ನಿಮಗೆ ಒಂದು ಅನುಕೂಲ ಆಗಲಿ ಅಂತ ಬಂದಿದ್ದೇವೆ. ನಾವೊಂದು ಕೈಲಾದಷ್ಟು ನಮಗೆ ಬೇಕಾದಂಥ ಒಂದು ಅಕ್ಕಿ ಆಗಿರ್ಬೋದು, ನಮ್ಮ ಕೈಲಿ ಒಂದು ರಗ್ಗಿನ ವ್ಯವಸ್ಥೆ, ದನಿಸಿ ಧಾನ್ಯಗಳು, ಸಣ್ಣ ಪುಟ್ಟ ವ್ಯವಸ್ಥೆಯನ್ನು ನಾವು ತಗೊಂಡು ಬಂದಿದ್ದೇವೆ. ಅದನ್ನು ನೀವು ಸ್ವೀಕರಿಸಿ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾ ಇದ್ದೇವೆ. ಈ ವಾಹಿನಿ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಶಿರಾ ತಾಲೂಕಿನ ಸಹಾಯ ಇರ್ತಕ್ಕಂತಹ ದಾನಿಗಳು ಈ ಕುಟುಂಬಗಳಿಗೆ ದಯವಿಟ್ಟು ಬಂದು ಸಹಕಾರ ನೀಡಿ ಈ ಒಂದು ಸಮಾಜ ಸೇವೆಯಲ್ಲಿ ತಾವು ಕೂಡ ಮೆರೀರಿ ಅಂತ ಹೇಳ್ತಕ್ಕಂಥದ್ದನ್ನ ಒಂದು ಪ್ರಶಂಸೆಯನ್ನ ಮೆರೀರಿ, ನಿಮ್ಗೆ ಒಳ್ಳೇದಾಗಲಿ ಅಂತ, ಇನ್ನೂ 10 ಜನ ಬಂದೋಗ್ಲಿ ಅಂತ ನಮ್ಮ ತಂಡದ ಉದ್ದೇಶ ಆಗಿದೆ. ಇಲ್ಲಿ ಇನ್ನೊಂದು 10 ಎಷ್ಟು ಜನ ಇದ್ದೀರೋ ಅಷ್ಟು ಜನ ಬಂದು, ಇವ್ರು ಏನಾಗಿದೆ ಪರಿಸ್ಥಿತಿನ ಮಲಗಕ್ಕೂ ಜಾಗ ಇಲ್ಲ. ಅಲ್ಲಿ ಚಲಪತಿ ಅವ್ರದ್ದು ನಾನು ಒಂದು ನೋಡಿದೆ, ಗುಡಿಸ್ಲನ್ನ ನೋಡಿದೆ.
ಅಲ್ಲಂತೂ ಪಾಪ ಮಲಗಕ್ಕೂ ಜಾಗಿಲ್ಲ. ಅವ್ರದ್ದು ಈ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಟ್ಟೋಗಿದ್ದಾವೆ. ಇಲ್ಲಿ ಕಲಾವತಿಯವ್ರಿಗಂತೂ ಜಾಗ ಇಲ್ಲ ಮಲಗೋದಿಕ್ಕೆ. ಸ್ಥಳೀಯ ಶಾಸಕರು ಸನ್ಮಾನ್ಯರಾದಂತಹ ಟಿ.ಬಿ. ಜಯಚಂದ್ರ ಸರ್ಗೆ ನಮ್ಮ ಕೋರಿಕೆ ಏನಂದ್ರೆ ಶಿರಾ ತಾಲ್ಲೂಕನ್ನಾಗ್ಲಿ ಗುಡಿಸಲು ಮುಕ್ತ ಒಂದು ತಾಲ್ಲೂಕನ್ನಾಗಿ ಮಾಡ್ಕೊಡಿ. ಇಲ್ಲಿ ಯಾರು ಕೂಡ ಗುಡಿಸ್ಲಿದ್ರೆ ಈತ ಬೆಂಕಿ ಆಹುತಿ ಆಗ್ಬೋದು, ಬೇರೆ ಬೇರೆ ಏನೋ ಆಗ್ಬೋದು, ಹಾವು ಕಚ್ಚಬಹುದು, ಈ ತರದ ಏನೇನೋ ಸಮಸ್ಯೆ ಇರ್ತವೆ ಅಂತ ಹೇಳಿ ಈ ವಾಹಿನಿ ಮೂಲಕ ನಾನು ಪ್ರಾರ್ಥಿಸ್ಕೊಂತ ಇದ್ದೇನೆ. ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್, ನೀವೇ ಬಂದಿರೋದು. ಈಗ ನೀವು ಬಂದು ಇಷ್ಟಾರ ಪರಿಹಾರ ಕೊಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಈಗ ಇಲ್ಲಿವರೆಗೂ ಈ ತರ ವಿಡಿಯೋ ಇಲ್ಲಿವರೆಗೂ ಯಾರು ಬಂದು ಈ ತರ ಆಗಿದೆಯಮ್ಮ ನಿಮ್ಗೆ ಈ ತರ ಪರಿಹಾರ ತೋರಿಸ್ತೀವಿ ಕೊಡಿಸ್ತೀವಿ ಅಂತ ಅವ್ರಿಗೆ ಪಾಪ ಅವ್ರಿಗೆ ನಿಂತ್ಕೊಂಬಕ್ಕೂ ಜಾಗ ಇಲ್ಲ ಅವ್ರಿಗೆ, ಆದ್ರೂ ಅವ್ರಿಗೆ ಕೊಡ್ತಾ ಇಲ್ಲ ಯಾರು. ಈಗ ಇಂತ ಪರಿಸ್ಥಿತಿಯಾಗೂ ಅವ್ರು ಬಂದು ಯಾರು ನೋಡ್ಲಿಲ್ಲ ಅಂದ್ಮೇಲೆ ಮತವನ್ನು ಕೇಳಕ್ ಮಾತ್ರ ಚಲಾಯಿಸಕ್ ಬರ್ತಾರಲ್ಲ. ಈಗ ಈ ತರ ಬಡವರು ಹಾನಿ ಆಗಿದ್ಯಲ್ಲ, ಅವ್ರಿಗೆ ಏನಾದ್ರು ಪರಿಹಾರ ಕೊಡ್ಬೇಕಂತ ತಕ್ಷಣ ಬಂದು ಅವ್ರಿಗೆ ಮಾಹಿತಿ ತೋರಿಸ್ಬೇಕ. ಈಗ ಮತವನ್ನು ಕೇಳಕ್ಕೆ ಬರ್ರಮ್ಮ ನಮ್ಗೆ ಓಟ್ ಹಾಕಿ ಅಂತ ಕೇಳಕ್ಕೆ ನಾವು ಒಪ್ತಿದ್ದೆ. ಈಗ ಅವ್ರಿಗೆ ಪಾಪ ಅನ್ಯಾಯ ಆಗಿದೆಯಲ್ಲ, ಅವ್ರಿಗೆ ಏನಾರ ಒಂದು ಪರಿಹಾರ ತೋರಿಸ್ಬೇಕು. ಆದ್ರೆ ಸ್ಥಳೀಯ ಶಾಸಕರು ಏನೋ ಇಲ್ಲಿ ನಮ್ಮ ತಾಲೂಕಿನ ಜನಾಂಗ ಆಗಿದೆ ಅಂತ ನೀವು ಬಂದಿದ್ದೀರಾ. ಆದ್ರೆ ಬೇರೆ MLA ಸಾಹೇಬ್ರಾಗ್ಲಿ ಯಾರು ಬಂದಿಲ್ಲ. ಇಲ್ಲಿ ಗ್ರಾಮಸ್ಥರು ಬಿಟ್ರೆ ಇನ್ಯಾರು ಇಲ್ಲ ಸರ್, ನೀವೇ ಬಂದಿರೋದ್ ನೆಕ್ಸ್ಟ್. ಇನ್ನಾದ್ರೂ ಈ ವಾಹಿನಿ ಮೂಲಕ ಇದನ್ನ ನೋಡ್ಕೊಂಡಾದ್ರೂ ಬರ್ಲಿ ಅಂತ ಪ್ರಾರ್ಥಿಸ್ಕೊಂತೀನಿ. ನಾನು ತಂದಂತ ವಸ್ತುಗಳನ್ನ ನಮ್ಮ ಈರಣ್ಣವ್ರ ಮೂಲಕ ನಾವು ನಮ್ಮ ತಂಡ ಮಣಿಯುರಾಜು, ಕಿರಣ್ ಕ್ಯಾದಿಗುಂಟೆ ಮತ್ತೆ ನಮ್ಮ ಶ್ರೀನಿವಾಸ್ ಅಣ್ಣವ್ರ ಮೂಲಕ ಮತ್ತೆ ಶಿವಣ್ಣ ಅವ್ರ ಮೂಲಕ ನಿಮ್ಮ ಗ್ರಾಮಸ್ಥರ ಮೂಲಕ ನಾನು ಕೊಡಕ್ಕೆ ಇಚ್ಛೆ ಪಡ್ತೀನಿ. ಈ ಕುರಿತು ಈ ಗುಡಿಸಲು ನಂದಿರ್ತಕ್ಕಂಥವ್ರಿಗೆ ಆ ಭಗವಂತ ಈ ಒಂದು ನಿವೇಶನದ ಮತ್ತು ಈ ಒಂದು ಮಾಡ್ಕೊಡೋದಿಕ್ಕೆ ಬೇಗ ಪರಿಹಾರವನ್ನ ಕೊಡ್ಲಿ ಅಂತ ಹೇಳ್ತೀನಿ. ಇಒ ಆಗ್ಲಿ ಇವರಾಗ್ಲಿ ಕೊಡ್ತಕ್ಕಂಥ ಗ್ರಾಮ ಪಂಚಾಯತಿ ಹಣ ಸಾಕಾಗಲ್ಲ. 5,000 ರೂಪಾಯಿ ಪರಿಹಾರ ಏನಕ್ಕೂ ಯೂಸ್ ಇಲ್ಲ. ದಯವಿಟ್ಟು ಟಾರ್ಪಲ್ಗಾಗಲ್ಲ. ಇವತ್ತೊಂದು ಕೆಲಸಗಾರನ 750 ರೂಪಾಯಿ ಕೂಲಿ, ಒಂದು ಗುಡಿಸ್ಲು ಕಟ್ಟಕ್ 10,000ದಿಂದ 15,000 ರೂಪಾಯಿ ಬೇಕಾಗ್ತೈತೆ ಅನ್ಸುತ್ತೆ ನನ್ನ ಪ್ರಕಾರ. 3 ಗುಡಿಸ್ಲಿಗೆ ಅವ್ರ ಕಟ್ಟೋ ಶಕ್ತಿ ಇಲ್ಲಂತೂ ಇಲ್ಲ. ಪಾಪ ನೋಡಿ, ಕೂಲಿ ಕೆಲಸ ಮಾಡ್ಕೊಂಡಿದ್ದಂತ ವ್ಯಕ್ತಿ, ಈ ಹುಡುಗ ಎಲ್ಲೋ ಕಲೈ ಪಾತ್ರೆ ಅವು ಇವು ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡಿದ್ದಂತ ವ್ಯಕ್ತಿ, ಈ ಹೆಣ್ಮಗ್ಳಿಗೆ ಗಂಡ ಇಲ್ವಂತೆ. ನಾನು ನೋಡಿ ಮಗುಗೆ, ಆ ಮಗು ಓದ್ತಾ ಐತೆ, ಆ ಮಗುವಿನ ಪರಿಸ್ಥಿತಿ ಏನೋ ಪುಸ್ತಕ ಎಲ್ಲ ಸುಟ್ಟೋಗಿದೆ ವಿದ್ಯಾರ್ಥಿದು. ಇಂಥ ಸ್ಥಿತಿಲಿ ಇರ್ತಕ್ಕಂಥದ್ದನ್ನ ಶಾಸಕರೇ ದಯವಿಟ್ಟು ಈ ಕರುಣಾಜನಕ ಸ್ಥಿತಿಯನ್ನ ಶಿರಾ ತಾಲೂಕಲ್ಲಿ ಸೋರೆಕುಂಟೆ ಗ್ರಾಮದಲ್ಲಿ ನೋಡಿರ್ತಕ್ಕಂಥ ತಾವು ದಯವಿಟ್ಟು ಶೀಘ್ರವಾಗಿ ಒಂದು 3 ಮನೆಗಳ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಇವ್ರಿಗೆ ನೀವು ಪ್ರಶಂಸೆಯನ್ನ ಮೆರಿಬೇಕು. ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಏನ್ ಇವತ್ತು ಸೋರೆಕುಂಟೆ ಗ್ರಾಮದಲ್ಲಿ ದುರ್ಘಟನೆ, ಬೆಂಕಿಗೆ 3 ಗುಡಿಸಲುಗಳು ಆಹುತಿಯಾಗಿದ್ದಾವೆ. ಇಲ್ಲಿ ಜಾತಿ ಬೇಡ, ಜಾತ್ಯತೀತ ಬೇಡ, ನಾವೆಲ್ಲ ಮನುಷ್ಯರಾಗಿ ಬಾಳ್ಬೇಕು. ಇವತ್ತೇನು ನಮ್ಮ ದೇಶದ ಸಂವಿಧಾನದಲ್ಲಿ ಎಲ್ಲರಿಗೂ ತಂದೆ ಆದಂತ ಒಂದು ಬದುಕಕ್ಕೊಂದು ಅರ್ಹತೆ ಐತಿ. ಏನಪ್ಪ ಅಂದ್ರೆ ಬಡವರಾಗಿ ಹುಟ್ಟೋದೇನೆ ಒಂದು ಪಾಪ ಅನ್ನಿಸ್ಬಿಟ್ಟಿರ್ತೈತಿ. ಇಂಥ ಪರಿಸ್ಥಿತಿ ನೋಡಿದಾಗ ಕಣ್ಣಾಗ ನೀರು ಬರ್ತವೆ. ಯಾಕಂದ್ರೆ ಗಂಡಸತ್ ಮುಂದೆ ತನ್ನ ಜೀವನಕ್ಕೋಸ್ಕರ ಹೊಟ್ಟೆ ಪಡಿಗೆ ಬೆಳಿಗ್ಗೆ ಎದ್ದು ಕೂಲಿನಲ್ಲಿ ಮಾಡಿ ತನ್ನ ಮಗನ್ನ ಒಂದು 15 ವರ್ಷದ ಹುಡುಗ ಇದ್ದಾನೆ, ಅವನು ಜೀವನ ರೂಪಿಸೋಕ್ಕೋಸ್ಕರ ತನ್ನ ಜೀವನ ಮುಡುಪಿಟ್ಟು ಕೂಲಿನಲ್ಲಿ ಮಾಡಿ ಇವತ್ತು ಈ ಗುಡಿಸ್ಲಾಗ ವಾಸ ಮಾಡ್ತಿದ್ರೆ ಆ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಈಗಿನ ಕಾಲದಲ್ಲಿ ನಾವು ಇಲ್ಲಿ ಹುಟ್ಟಬೇಕಾಯ್ತ ಬಡವರಾಗಿ ಅನ್ನೋ ಒಂದು ಮನಸ್ಸಿಗೆ ಬಹಳ ನೋವಾಗುತ್ತೆ. ಆಗ ಆ ಕಡೆ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದವರು ಇವತ್ತು ಬೀಡಿ ಸುತ್ಕೊಂಡು ಕೆಲಸ ಮಾಡ್ತಿದ್ದಂಥ ಸಮುದಾಯ ಒಂದು ವ್ಯವಸಾಯ ಮಾಡಿ ಹತ್ತಿ ಬೀಜನ ಬಿತ್ತನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು 30,000 ರೂಪಾಯಿದು ಡ್ರಿಪ್ಪು ಮತ್ತೆ ಪೈಪ್ನ ಶೇಖರಣೆ ಮಾಡಿದ್ದಾಗ ಏನಿಲ್ಲಿ ತಗಲದಂತ ಬೆಂಕಿ ಪಕ್ಕದ ಮನೆಗೂ ರವಾನಿಸಿ ಅವ್ರು ಇವತ್ತು ವ್ಯವಸಾಯ ಮಾಡ್ಬೇಕು ಅಂತ ಒಂದು ದುಡ್ಡು ತಿನ್ಬೇಕಂತ ಹೋಗೋರ್ಗು ಈ ತರ ಅಗ್ನಿ ಅವಘಡ ಸಂಭವಿಸಿ ಇವತ್ತು ಅದು ಆ ಸಂಸಾರನು ಕೂಡ ಸಂಕಷ್ಟಕ್ಕೆ ಸಿಲುಕಿದೆ. ಮತ್ತೆ ಇನ್ನೊಂದು ಗುಡಿಸಲು ಸಹ ಅವರು ಸಹ ಇಲ್ಲಿ ಏನಾಗೈತೆ ಅಂದ್ರೆ ಇವ್ರ ಅದೃಷ್ಟ ಯಾರು ಗ್ಯಾಸ್ ಕಲೆಕ್ಷನ್ ತಾಂಡಿಲ್ಲ ಅನ್ಸುತ್ತೆ, ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದಾರೆ. ಅಕಸ್ಮಾತ್ ಈ ಗುಡಿಸ್ಲಾಗ ಏನಾನ ಗ್ಯಾಸ್ ಇದ್ದು ಸುತ್ತಮುತ್ತ 5-6 ಮನೆಗಳಿಗೆ ಜೀವ ಹಾನಿ ಆಗಿದ್ರೆ ಇದಕ್ಕೆ ಹೊಣೆ ಯಾರು? ದಯವಿಟ್ಟು ಇಲ್ಲಿ ಯಾವುದೇ ಒಂದು ಪ್ರಚಾರ ಇನ್ನೊಂದು ಮತ್ತೆ ಗೀಳಿಗೆ ಯಾರು ಬಂದಿಲ್ಲ.
ದಯವಿಟ್ಟು ನಮ್ಮ ಸಂಬಂಧಿಕರು ಇನ್ನೊಬ್ರು ಮತ್ತೊಬ್ರು ಯಾರಾದ್ರೂ ಈ ಸ್ಥಿತಿಯಲ್ಲಿ ಇದ್ದಾರೆ ಅನ್ಕೊಂಡು ಒಂದು ಅಧಿಕಾರದಾಗಿರೋರು ಇರ್ಬೋದು, ಮುಖ್ಯಸ್ಥರು ಇರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ಬೋದು, ಮತ್ತೆ MLA ಅವ್ರು ಇರ್ಬೋದು, MP ಅವ್ರು ಇರ್ಬೋದು, ಬಡವ್ರ ಸೇವೆ ಮಾಡ್ಬೇಕಂತ ಹೇಳಿ ಒಂದು ಧ್ಯೇಯ ಇಟ್ಕೊಂಡು ಹೊರಟಾಗ ಇಂಥವೆಲ್ಲ ಏನ್ ಇವತ್ತು ನಡೆದಿರೋಂಥ ದುರ್ಘಟನೆ ಮರುಕಳಿಸ್ದಂಗೆ ತಾವೆಲ್ಲ ಒಂದು ನಿರ್ಧಾರ ತಗೊಂಡು ಆದಷ್ಟು ಬೇಗ ಈ ತಾಲೂಕು ಇರ್ಬೋದು ಬಡವ್ರಿಗೆ ಒಂದು ನಿವೇಶನ ಮತ್ತೆ ಒಂದು ಮನೆ ಕೊಡೋದ್ರ ಮುಖಾಂತರ ಗುಡಿಸಲು ಮುಕ್ತ ಸಿರಾ ತಾಲೂಕ್ನ ಮಾಡ್ಬೇಕಾಗಿ ಮಾನ್ಯ ಶಾಸಕರು ಇರ್ಬೋದು, MP ಅವ್ರು ಇರ್ಬೋದು, ದಯವಿಟ್ಟು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಆದಷ್ಟು ಈ ಬಡವ್ರ ಸೇವೆಗೆ ತಮ್ಮ ಒತ್ತು ಕೊಟ್ಟು ಈ ಬಡಪಾಯಿಗಳಿಗೆ ಜೀವನ ಕಟ್ಕೊಡ್ಬೇಕಂತ ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್, ಮದುವೆ, ನಾಮಕರಣ, ಶ್ರೀಮಂತನ, ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ. ಅಮರಾಪುರ ರಸ್ತೆ, ಕಲ್ಲುಕೋಟೆ, ಯಾದವ ಬಡಾವಣೆ, ಶಿರಾ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 7619112458.